ದುಡಿಯೋದು EMI ಆಗೋಯ್ತು. 12,000 ರೂಪಾಯಿ EMI ಕಟ್ಟಬೇಕು. ಮತ್ತೆ ಇನ್ನು ದುಡಿಯೋದಂದ್ರೆ ಮನೆ ಬಾಡಿಗೆ ಗೀಡಿಗೆ ಎಲ್ಲ ಅಲ್ಲಿಗೆ ಹೊರಟೋಯ್ತು. ಮದುವೆ ಆಗಿದೆಯಾ? ಮದುವೆ ಆಗಿದೆ ಈಗ 1 ವರ್ಷದ ಮೇಲೆ ಆಗಿದೆ. ಇವಾಗ ದುಡ್ಡೇ ಜೀವನ ಅಂತಾರೆ, ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಅದು ನಿಜಾನೇ. ದುಡ್ಡಿದ್ರೆ ಮನುಷ್ಯಂಗೆ ಬೆಲೆ ಐತೆ, ಇಲ್ಲ ಅಂದ್ರೆ ಯಾರಿಗೂ ಬೆಲೆನೂ ಇಲ್ಲ. ಅಣ್ಣ, ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ರಿಯಲ್ ಬೆಂಗಳೂರು ಅಂತ ಪೇಜ್ ಇದೆ, ಯೂಟ್ಯೂಬ್ ಅಲ್ಲಿ ರೈತ ಒಕ್ಕಲಿಗ ಅಂತ ಇದೆ. ನಿಮ್ಮ ಹೆಸರು? ಪ್ರಕಾಶ್ ಅಂತ. ಒಂದು ವರ್ಷದಿಂದ ಓಡಿಸ್ತಾ ಇದ್ದೀನಿ. 1 ವರ್ಷದಿಂದ. ಏನು ಓದಿರೋದು ನೀವು? 9ನೇ ಕ್ಲಾಸ್ ಲಾಸ್ಟ್. ಏನಕ್ಕೆ ಓದಕ್ಕಾಗ್ಲಿಲ್ಲ ಅಣ್ಣ? ಅಂದ್ರೆ ಮನೇಲಿ ಪ್ರಾಬ್ಲಮ್ ಇತ್ತು, ಅದ ಕಾರಣದಿಂದ ಕೆಲ್ಸಕ್ಕೆ ಬರಂಗಾಯ್ತು. ಓಕೆ. ಮುಂಚೆ ಏನು ಮಾಡ್ತಿದ್ರಿ? ಮುಂಚೆ ಅಂದ್ರೆ ಇನ್ನೊಂದು ಕಂಪ್ನಿಗೆ ಹೋಗ್ತೀನಿ ಕೆಲಸಕ್ಕೆ, ಡಬಲ್ ಡ್ಯೂಟಿ ಮಾಡೋದು ನಾನು. ಒಂದು ಅಗ್ರಿಕಲ್ಚರ್ ಕಂಪ್ನಿ ಪೈಪ್ದು, ರೈತರಿಗೆಲ್ಲ ಪೈಪ್ ಎಲ್ಲ ಬೇಕಲ್ಲ, ಅದನ್ನ ಕಂಪ್ನಿ ಮಾಡ್ತೀನಿ 7 ಗಂಟೆ ಗಂಟ. 7 ಗಂಟೆ ಮೇಲೆ ಈ ಡ್ಯೂಟಿ ಮಾಡ್ತೀನಿ. ಓಕೆ. ಎರಡು ಕಡೆಯಿಂದನೂ ತಿಂಗಳಿಗೆ ಎಷ್ಟು ದುಡಿತೀರಾ? ತಿಂಗಳಿಗೆ ಇದ್ರಲ್ಲಿ ದುಡಿಯೋದು EMI ಆಗೋಯ್ತು. 12,000 ರೂಪಾಯಿ EMI ಕಟ್ಟಬೇಕು. ಮತ್ತೆ ಇನ್ನು ದುಡಿಯೋದಂದ್ರೆ ಮನೆ ಬಾಡಿಗೆ ಗೀಡಿಗೆ ಎಲ್ಲ ಅಲ್ಲಿಗೆ ಹೊರಟೋಯ್ತು. ಮದುವೆ ಆಗಿದೆಯಾ? ಮದುವೆ ಆಗಿದೆ ಈಗ 1 ವರ್ಷದ ಮೇಲೆ ಆಗಿದೆ. ಇವಾಗ ದುಡ್ಡೇ ಜೀವನ ಅಂತಾರೆ, ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಅದು ನಿಜಾನೇ. ದುಡ್ಡಿದ್ರೆ ಮನುಷ್ಯಂಗೆ ಬೆಲೆ ಐತೆ, ಇಲ್ಲ ಅಂದ್ರೆ ಯಾರಿಗೂ ಬೆಲೆನೂ ಇಲ್ಲ. ಇವಾಗ ನೀವು ಓದಿಲ್ಲ ಆದ್ರೂ ಜೀವನ ಸಾಗಿಸ್ಬೇಕು ಅಂತ 2 ಕಡೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೀರಾ. ಈ ಲೈಫ್ ಹೆಂಗಿದೆ ಇವಾಗಿನ ಹುಡುಗರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಅಣ್ಣ ನೀವು? ಏನಂದ್ರೆ ಓದ್ಕೊಂಡು ಗೀತ್ಕೊಂಡು ಅದೇನೋ ಅಚೀವ್ ಮಾಡಬೇಕು ಅಂತ ಇರ್ತಾರಲ್ಲ, ಅದು ಮಾಡ್ಕೊಂಡಿದ್ರೆ ಸರಿ. ಒಂದು ಹಂತದಲ್ಲಿ ಹೋಗಿ ಕುತ್ಕೊಂಡು ಕೆಲಸ ಮಾಡಿದ್ರೆ, ಇಲ್ಲ ನನಗೆ ಶೋಕಿ ಮಾಡಬೇಕು ಈ ಥರ ಮಾಡಬೇಕು ಅಂತ ಮಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟು. ಆಮೇಲೆ ಮುಂದೆ ಪರಿಸ್ಥಿತಿ ತುಂಬ ಕಠಿಣವಾಗ್ಬಿಡುತ್ತೆ, ಬದುಕೋಕ್ಕೆ ಆಗಲ್ಲ. ಸೂಸೈಡ್ ಮಾಡ್ಕೊಂಡ್ರು ನೋಡ್ಬಿಟ್ಟಿದ್ದೀನಿ. ನಮ್ಮ ಸರೌಂಡಿಂಗಲ್ಲೇ ಅವರೇ, ಹೋಗೋ ನಾಳೆ ಸಂಪಾದನೆ ಮಾಡ್ತೀನಿ, ನಾಳೆ ಮಾಡ್ತೀನಿ, ಓದ್ತಾ ಇದ್ದೀನಿ ಬಿಡ ಆಮೇಲೆ ನೋಡ್ಕೊಳ್ಳೋಣ ಅಂತಾರೆ. ಬೇಜವಾಬ್ದಾರಿ ಜಾಸ್ತಿ, ಅದರಿಂದ ಸೂಸೈಡ್ಗಳು ಜಾಸ್ತಿ. ಅದಕ್ಕೆ ಏನು ಮಾಡಿದ್ರು ದುಡಿಬೇಕು. ಓದಿದ್ದೀರಾ ಚೆನ್ನಾಗಿ ದುಡೀರಿ, ಒಂದು ಸೆಟ್ಲ್ ಆಗ್ಬೇಕು ಅಷ್ಟೇ. ಅಣ್ಣ, ಇವಾಗ ದುಡಿಬೇಕು ಮಾಡಬೇಕು ಅಂತೀರ, ಇಲ್ಲ ಓದಬೇಕು ಅಂತ ಹೇಳ್ತೀರಲ್ವಾ? ಎಲ್ಲರೂ ಓದಿ ಕೆಲಸಗಳನ್ನೇ ಮಾಡೋಕೆ ಹೋದ್ರೆ ಈ ಥರ ಕೆಲಸಗಳು, ಕೂಲಿ ಕಾರ್ಮಿಕರು ಇರ್ತಾರೆ, ಇದಿರ್ತಾರೆ, ಅವೆಲ್ಲ ಮಾಡೋರು ಯಾರಣ್ಣ? ಅಲ್ಲಿಂದನೇ ನಾನು ಬಂದಿದ್ದು. ನಮ್ಮ ತಂದೆ ತಾಯಿ ಅದೇ ಮಾಡಿಕೊಂಡು ಒಂದ್ಸಂತ ನೀನು ಇದು ಮಾಡಬೇಡಪ್ಪ, ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಮಾಡ್ಕೊಂಡು ಹೋಗ್ಬಿಟ್ಟು ಇದಕ್ಕೆ ಬಂದೆ. ಈ ಮುಂದಕ್ಕಿರೋರು ಇನ್ನೂ ಸ್ವಲ್ಪ ಅವ್ರು ಚೆನ್ನಾಗಿದ್ರೆ ಇನ್ನೂ ಬೇರೆ ಬೇರೆ ಕೆಲಸಗಳು ಹುಡ್ಕೊಂಡು ಮಾಡಲಿ, ಯಾವ್ದಾದ್ರು ಚೆನ್ನಾಗಿರೋ ಕೆಲಸ ಮಾಡಲಿ. ಈಗ ರೈತರ ಮಕ್ಳ ಬಗ್ಗೆ, ಈಗ ರೈತರ ಮಕ್ಳಿಗೆ ಹೆಣ್ಣು ಕೊಡಲ್ಲ ಅಂತಾರೆ. ಇವಾಗ ಹುಡುಗಿರು ನೀವೇ ನೋಡ್ತಿರ್ತೀರ, ಇವಾಗ ಅಲ್ಲಿ ಇಲ್ಲಿ ನೋಡ್ತಿರ್ತಿಲ್ಲ, ಅವಕ್ಕೆ ಏನು ಹೇಳಕ್ ಬಿಡ್ತೀನಿ ಅಣ್ಣ? ಇವಾಗ ಎಲ್ಲ ಕಡೆ ಟ್ರೆಂಡ್ ಆಯ್ತೈತೆ ಏನಂದ್ರೆ, ರೈತರನ್ನ ನಾವು ಮದುವೆ ಆಗ್ತೀವಿ, ಈ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗೋಸ್ಕರ ಹೇಳ್ತಿರ್ತಾರೆ. ಅದು ನಿಜ, ನಾನು ನೋಡ್ಬಿಟ್ಟಿದ್ದೀನಿ. ಈಗ ನಾನು ಮಾಡೋ ಕೆಲಸದಲ್ಲೇ 3-4 ಜನ ಹುಡುಗರು ಅವ್ರೆ. ಅವರು ಈ ಕೆಲಸ ಎಷ್ಟು 30,000 ಸಂಬಳ ತೊಗೊಂತಿದ್ರು ಯಾರು ಕೆಲಸ ಹೇಳ್ಕೊಡೋರಿಲ್ಲ. ಇನ್ನು ರೈತರು ಕೊಡ್ತಾರೆ ಅನ್ನೋದು ಡೌಟ್ ಆಗ್ಬಿಡೈತೆ. ಇವಾಗ ರೈತರ ಥರ ಇದು ಮಾಡ್ಬಿಡ್ತಾರೆ. ಅವ್ರೇನು ಅನ್ನ ಹಾಕಲ್ವ ನಮಗೆ? ಅದರಿಂದನೇ ಇನ್ನೂವರೆಗೂ ಬದುಕ್ತಾ ಇದ್ದೀವಿ. ಇನ್ನೊಂದು ಜನಗಳಿಂದ ಬದುಕ್ತಿದ್ದೀವಿ ಆಟೋದವರು. ಇವಾಗ ಬೆಂಗಳೂರಲ್ಲಿ ಅಣ್ಣ ಕನ್ನಡನೇ ಮಾತಾಡೋದನ್ನೇ ಕಮ್ಮಿ ಮಾಡವ್ರೆ. ಇಲ್ಲಿ ಅನ್ನ ನೀರು, ಇಲ್ಲಿ ಭಾಷೆ ಎಲ್ಲಕ್ಕೂ ಗೌರವ ಕೊಡಬೇಕು. ಬಟ್ ಇಲ್ಲಿಗೆ ಬಂದಾದ್ಮೇಲೆ ಈಗ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತೀವಿ, ದುಡ್ಡು ಬರುತ್ತೆ, ಅದನ್ನೇ ಫಿಕ್ಸ್ ಆಗ್ಬಿಟ್ಟವ್ರೆ. ಇಲ್ಲಿ ಭಾಷೆನ ಯೂಸ್ ಮಾಡಲ್ಲ. ಈಗ ನೀವು ಕನ್ನಡದವ್ರಲ್ವಾ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ನೋಡ್ದಂಗೆ ಆಟೋ ಫೀಲ್ಡಲ್ಲೂ ಎಷ್ಟೊಂದು ಜನ ಹಿಂದಿಯವರು ಅವರೇ, ಬೇರೆ ಬೇರೆ ಭಾಷೆಯವರು ಅವರೇ. ನಾನೇ ಲಾಸ್ಟ್ ಟೈಮ್ ಒಂದು ಬುಕ್ ಮಾಡ್ಕೊಂಡು ಹಿಂದಿಯವನು, ಅವ್ನಿಗೆ ಗೊತ್ತಿಲ್ಲ ಕನ್ನಡ. ನಾನು OTP ಆಗ ನನ್ನ ಪಾಡಿಗೆ ಮನೆಗೆ ಬಂದಿದ್ದೀನಿ. ಆಮೇಲೆ ಎಷ್ಟಾಯ್ತಪ್ಪ ಅಂದರೆ, ಭಯ್ಯ 200 ರೂಪಾಯಿ ಹಿಂದಿಲ್ಲ ಅಂತ. ಯಾಕಪ್ಪ ಎಷ್ಟು ವರ್ಷ ಆಯಿತು ಅಂದರೆ, 4 ವರ್ಷ ಆಯಿತು ಅಂತಾನೆ. ನೋಡ್ರೆ ಕನ್ನಡ ಬರೋಲ್ಲ. ಇಂಥವ್ರಿಗೆಲ್ಲ ಕೆಲಸ ಕೊಡ್ತಾರೆ ನಮ್ಮ ಬೆಂಗಳೂರಲ್ಲಿ. ಅವರು DL ಇಲ್ಲ, ಅಂಥವ್ರೆಲ್ಲ ಉದ್ಧಾರ ಆಯ್ತವ್ರೆ. ನಾವು ಕಷ್ಟಪಟ್ಟು DL ಮಾಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ದುಡಿಯೋಕೆ ಬಂದ್ರು ದುಡಿಮೆ ಇಲ್ಲ. ಈಗ ನೋಡಿ, ಬೆಳಗ್ಗೆ 1 ರೂಪಾಯಿ ಇಲ್ಲ. ಇವತ್ತು ಹೊಡೆದ್ರೆ 0 ರೂಪಾಯಿ. 5 ಗಂಟೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ, 1 ಅವರ್ ಒಂದು ಡ್ಯೂಟಿ ಇಲ್ಲ. ಇಂಜಿನಿಯರ್ ನೋಡಿದ್ರೆ ಬೈಕಲ್ಲಿ ಬರ್ತಾರೆ, ವೈಟ್ ಬೋರ್ಡ್ ಹಾಕೋಬೋತಾರೆ, ಸಂಪಾದನೆ ಮಾಡ್ತಾರೆ, ಹೋಯ್ತಾರೆ ಮನೆಗೆ. ಕಾಲೇಜ್ ಹುಡುಗರು ಬರ್ತಾರೆ ಟೈಮ್ ಪಾಸ್ಗೆ, ಸಿಗರೇಟ್ ಆಯ್ತದೆ ಅದಕ್ಕೆ ಆಯ್ತದೆ ಅಂದ್ಬಿಟ್ಟು ಅದಕ್ಕೆ ಮಾಡ್ಕೊಂಡು ಅವ್ರು ಹೋಯ್ತಾರೆ. ಬೈಕ್ ಟ್ಯಾಕ್ಸಿ ಎಲ್ಲ ಬೈಕ್ ಟ್ಯಾಕ್ಸಿಯಿಂದ ಅರ್ಧ ತೊಂದರೆ ಅನ್ಭವಿಸೋಕೆ ಆಯ್ತಲ್ಲ. ನನ್ನ ಮುಂದೆ ಡಿಮಾರ್ಟ್ ಆದ್ರೆ 4 ಜನ ಹೋದ್ರು, ಒಬ್ರು ಆಟೋ ಗೊತ್ತವ್ರಿಲ್ಲ, ರೇಷನ್ ಇಟ್ಕೊಂಡು 2 ವೀಲರಲ್ಲಿ ಹೋಯ್ತಾರೆ. ಹಿಂಗಿದ್ರೆ ಇನ್ನೆಲ್ಲಿ ಬೆಂಗಳೂರು ಉದ್ಧಾರ ಆಗ್ತೀವೋ ಇಲ್ಲ ನಾವು ಉದ್ಧಾರ ಆಯ್ತೋ ಗೊತ್ತಿಲ್ಲ. ಅಣ್ಣ, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಲವ್ ಕಮ್ ಅರೇಂಜ್ ಮ್ಯಾರೇಜ್. ಹೌದಾ? ನಿಮ್ಮ ಹೆಂಡತಿಗೆ ಮದುವೆ ಆಗಿರೋದು, ನನ್ನ ಅಪ್ಪ ಅಮ್ಮಗೆ ಒಪ್ಪಿಸಿ ಆಮೇಲೆ ಮದುವೆ ಆಗಿರೋದು. ಸುಮ್ಮನೆ ಆದ್ರ ಇಲ್ಲ ಅಂದ್ರೆ ಹುಡುಗಿ ಮನೇಲಿ? 6 ವರ್ಷದಿಂದ ಲವ್ ಮಾಡ್ತಾ ಇದ್ದೆ. ಆಮೇಲೆ ಲಾಸ್ಟಲ್ಲಿ ಒಂದು ವರ್ಷಕ್ಕೆ ಮುಂಚೆ
ಮನೇಲಿ ಗೊತ್ತಾಗಿ ಹಾಂ ನಾನು ಈ ಥರ ಮಾಡ್ತಿದ್ದೀನಿ ಅಂದಾಗ ಅವ್ನು ಸರಿ ಅಪ್ಪ ಆಯಿತು ಅಂದು ಮಾಡಿಕೊಟ್ರು ಮದುವೆನ ಅವರೇ ಮಾಡಿಕೊಟ್ರು. ಅವರೇ ಮಾಡಿಕೊಟ್ರಲ್ಲ, ಏನು ತೊಂದರೆ ಇಲ್ಲ. ಏನಿಲ್ಲ ನಿಮ್ಮ ಹೆಂಡ್ತಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ ನಮ್ಮ ಮೂಲಕ? ಏನು ಹೇಳೋಣ, ಯಾಕಂದ್ರೆ ನಿಮ್ಮನ್ನೇ ನಂಬಿ ಬಂದವ್ರೆ. ಇವತ್ತು ಒಂಥರ ಎಡಗಣ್ಣು ಬಲ್ಗಣ್ಣು ಅಂತಾರಲ್ಲ ಆ ಥರ ಇದ್ದಂಗೆ. ನಿಮ್ಮ ನಾನು ಹೆಂಡ್ತಿ ಒಂದು ಕಣ್ಣು ಆದರೆ ಅವಳು ಒಂದು ಕಣ್ಣು. ಹಾಂ ಏನೇ ಕಷ್ಟ ಆಯ್ತಾ ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾರೆ. ಹ್ಞೂ ಒಂದು ಆ ಬೇರೆಯವ್ರ ಹೆಂಡತಿ ಥರ ನಂಗೆ ಅದೇ ಬೇಕು ಇದೇ ಬೇಕು ಅಂತ ಇನ್ನೊವ್ರಿಗೆ ಹಿಂಸೆ ಪಟ್ಟಿದೆ ನೋಡಿಲ್ಲ. ಏನು ತುಂಬಾ ಸಪೋರ್ಟಿವ್ ಆಗಿ ಜೊತೆಲಿ ಇದ್ಕೊಂಡು ಅರ್ಥ ಮಾಡ್ಕೊಂಡು ಏನೇ ಇದ್ರು ಅಷ್ಟೇ. ಅವರು ಕೆಲ್ಸಕ್ಕೆ ಹೋಗ್ತಾರೆ, ಹಾಂ ನನ್ನ ಹತ್ರ ಈ ಥರ ಕಾಸಿಲ್ವ ಒಂದೊಂದ್ಸತಿ ಲೋನ್ ಕಟ್ಟಕ್ಕೂ ಅವರೇ ಕೊಡ್ತಾರೆ. ಹ್ಞೂ ಅವರಿಂದನೇ ಹೆಲ್ಪ್ ಆಗುತ್ತೆ ಜಾಸ್ತಿ ಒಂದ್ಸತಿ. ಟೈಮ್ ಟು ಟೈಮ್ ಅಡುಗೆ ಮಾಡ್ತಾರೆ, ಅದೊಂದು ಖುಷಿ. ಎಲ್ಲರೂ ಹಂಗೆ ಮಾಡಿಕೊಟ್ಬಿಡಪ್ಪ, ಯಾರ ಸಂಸಾರನೂ ಹಾಳಾಗಲ್ಲ. ಹಾಂ